ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಎಲ್ಲಿದ್ದೀನಿ ಅಂತ ಗೊತ್ತಾ? ಇದು ಕ್ರೇಜಿ ಬೌಲ್ ಅಂತ, ಅಂದ್ರೆ ಶ್ರೀರಂಗಪಟ್ಟಣದಲ್ಲಿದೆ. ವೆರಿ ಚೀಪೆಸ್ಟ್, ಅಂದ್ರೆ ಕಮ್ಮಿ ರೇಟ್ ಇರುತ್ತೆ. ಎಲ್ಲಾ ತರದ ಗೇಮ್ಗಳನ್ನ, ಅಂದ್ರೆ ಈ ಬೌಲ್ ಹಾಗೆ ತುಂಬಾನೇ ಗೇಮ್ ಇದೆ. ಒಳಗ ತೋರಿಸಿ ನಮ್ಮ ಅಣ್ಣನ ಫ್ರೆಂಡ್ ಜೊತೆ ನಾನು ಬಂದಿದ್ದೀನಿ. ವಿಡಿಯೋ ಮಾತ್ರ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಗೇಮ್ಗಳಿದೆ. ಬನ್ನಿ, ನಮ್ಮ ಅಣ್ಣನ ಫ್ರೆಂಡ್ ಎಲ್ಲ ಗೇಮ್ ಆಡ್ತಾವ್ರೆ. ಬನ್ನಿ ತೋರಿಸ್ತೀನಿ, ನೋಡ್ತಿದ್ರ ನೋಡಿ, ಅಲ್ಲೇ ತೋರಿಸ್ತೀನಿ. ಎಲ್ಲ ಗೇಮ್ ಆಡ್ತಾವ್ರೆ, ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಫಸ್ಟ್ ಅವರು ಒಬ್ಬೊಬ್ರನ್ನೇ. ಹಾಗೇನೆ ಈ ಗೇಮ್ಗಳನ್ನ ಹೇಳ್ತೀನಿ ಯಾವ ತರ ಇಲ್ಲಿ ಗೇಮ್ಗಳಿದೆ ಅಂತ, ಅದ್ರ ನೇಮ್ಗಳು ಸಹ ಹೇಳ್ತೀನಿ. ಅವ್ರು ಆಡ್ತಾ ಇರ್ತಾನೆ, ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ನಮ್ ರೋಹನ್ ಫಸ್ಟ್ ಮೀಟ್ ಮಾಡ್ತೀನಿ. ಬ್ರೋ ಈಗ ಬ್ರೋ ನೀವ್ ಮಾತಾಡಿ, ಈಗ ನಿಮ್ ಬಗ್ಗೆ. ಇಬ್ರು ಮಾತಾಡ್ತಾರೆ, ಇಬ್ರು ಒಟ್ಟಿಗೆ ಮಾತಾಡ್ತಾರೆ. ಇಟ್ಕೊಳ್ಳಿ, ಈಗ ಟ್ರೈ ಮಾಡ್ತೀನಿ ನಾನು ಒಂದ್ಸಲಿ. ನಂದೆ ಅವನ ಹೆಸರು ಆಡ್ಬಿಡೋದು. ನೆಕ್ಸ್ಟ್ ಇವ್ರು ಬ್ರೋ ಆಡ್ತಾರೆ, ನೋಡ ಅವ್ರು ಯಾವ ತರ ಆಡ್ತಾರೆ. ಕನ್ನಡದಲ್ಲಿ ಬ್ಲಾಗು, ಕನ್ನಡದಲ್ಲಿ ಇದೆ. ಇನ್ಯಾವ ಭಾಷೆ ಅನ್ಕೊಬಿಡ್ರಿ. ಇಲ್ಲ ಬನ್ನಿ ತೋರಿಸ್ತೀನಿ ನೋಡಿ. ಅವ್ರು ನೋಡ ಎಲ್ಲ ಬಿಡಿಸ್ತಾರ. ಓ ಫುಲ್ ಎಂಜಾಯ್ ಎಲ್ಲ ನೋಡಿ. ಈ ಒಂದ್ಸಲಿ ಬಂದಾಗ ಆಡಿ, ಸಗದಾಗಿದೆ ಗೇಮು. ನೆಕ್ಸ್ಟ್ ನಮ್ಮ ಅಣ್ಣ ಬಂದ, ನೋಡ ಏನ್ ಆಡ್ತಾನೆ, ಎಲ್ಲ ಬೀಳಿಸ್ತಾರ ಇಲ್ವೋ ಅಂತ. ಬ್ರೋ ನೀವ್ ಎಷ್ಟ್ ಟೈಮ್ ಬಂದಿದ್ರ ಇಲ್ಲಿಗೆ? ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಇವನಾದ್ರೆ ಒಂದ್ 4 ಸಲ ಬಂದದ್ದು. ನಾನಾದ್ರೆ ಒಂದ್ 4-5 ಸಲ ಬಂದಿದ್ದೀನಿ ಬ್ರೋ. ಫಸ್ಟ್ ಟೈಮ್ ಆದ್ರೂ ಚೆನ್ನಾಗಿ ಆಡ್ತಿದೀನಿ. ಗೇಮ್ ಚೆನ್ನಾಗಿದೆ, ಎಕ್ಸ್ಪೆಷಲಿ ಇವ್ರ ಜೊತೆ ಆಡೋದ್ರಿಂದ. ಏನು ಇವರಿಬ್ರು ದೊಡ್ಡ ಎಸ್ಗಳು. ಅದ್ರಲ್ಲಿ ಇವನ್ ದೊಡ್ಡವನು, ಇವನ್ ಚಿಕ್ಕವನು ಅಷ್ಟೇ. ನಾವ್ ಅಣ್ಣನ ಫ್ರೆಂಡ್ ಯಶವಂತ್ ಅಂತ ಆಡ್ತಿದಾರೆ ನೋಡ. ಅವ್ರೆಲ್ಲ ಬೀಳಿಸ್ತಾರ ನೋಡ. ಅದೊಂದು ಸಿಂಗಲ್ ಇದೆ, ಶಾರ್ಟ್ ಹೊಡಿತಾರೆ. ಅಯ್ಯೋ ಮಿಸ್. ಬನ್ನಿ ಇಲ್ಲಿ ಪಾಯಿಂಟ್ಗಳು ಹೇಳ್ತೀನಿ. ಇಲ್ಲಿ ಯಶವಂತ್, ವಿನಯ್ ಮತ್ತೆ ಶಿವದೀಪ್, ರಕ್ಷಿತ್ ಅಂತ ಇದೆಯಲ್ಲ, ಇಲ್ಲಿ ಅವ್ರವ್ರ ಪಾಯಿಂಟ್ಸ್ ಗಳಿದು ನೋಡ್ತಿರಲ್ಲ. ನಂದು ಬರೀ ಅವರೆಲ್ಲ 17, 20, 29, 20, 39, 49 ಅಂದ್ರೂ ಮೈನಸ್ ಆಗಿದೆ. ಪಾಯಿಂಟ್ ಮಾಡಬೇಕಾಗಿ ನೋಡೇ ಇಲ್ಲ ಆಗಿಂದ. ಬರೀ ಇಲ್ಲಿ ಆಡ್ತಾನೆ ಇದ್ದೀನಿ, ಏನ್ ನಂಬರ್ ಅಂತ ಗೊತ್ತಿಲ್ಲಪ್ಪ. ನೋಡ ಅಣ್ಣ ಹೊಡೆದ ನೋಡ, ಹೊಡೆಯುತ್ತೋ. ಅಯ್ಯೋ 3 ಪಾಯಿಂಟ್. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ, ಬನ್ನಿ ಕಂಟಿನ್ಯೂ ಮಾಡ್ತೀವಿ. ಬಿಡ ಸಕಲಾಗಿದೆ. ನಾವು ಬಂದಿದ್ದು ಫಸ್ಟ್ ಟೈಮ್ ಇಲ್ಲಿಗೆ. ನೋಡ ಹೋಯ್ತು, ಮಿಸ್ ಆಗೋಯ್ತು. ನೋಡ 3 ಉಳ್ಸಿದೀನಿ, 4 ಉಳ್ಸಿದೀನಿ. ನೋಡ ಟ್ರೈ ಮಾಡೋಣ, ಬೀಳುತ್ತಾ ಇಲ್ವಾ ಗೊತ್ತಿಲ್ಲ. ಅಯ್ಯೋ ಹೊಂಟೋಯ್ತು. ಏನ್ ನೋಡ್ತೀರಾ ಬಾಲ್ಗಳು? ನಾವ್ ಅಣ್ಣ ಆಗ್ಲೇ ಒಂದ್ ಹೊಡೆದ. ನೋಡ ಹೋಗಿ ಸೈಡಿಗೆ ಹೋಗ್ಬಿಡ್ತು, ಅದು ಒಂದು ಹೊಡಿಲಿಲ್ಲ. ನೋಡ ಅವ್ರು ಅಲ್ಲಿ ನಿಂತವ್ರೆ. ಬನ್ನಿ ವಿಡಿಯೋ ನೋಡ. ನೆಕ್ಸ್ಟ್ ಏನೇನೋ ಗೇಮ್ ಇದೆ, ಸ್ಕೂಲ್ ಬೇರೆ ಇದೆ. ತಿಥಿ ಒಡೆ ಹೋಯ್ತು, ಹೊಂಟೋಯ್ತು ಅಲ್ಲಿ. ಹೆಂಗೆ ಗೊತ್ತಾ, ಇಲ್ಲಿ ಹಿಂಗೆ ಎತ್ತಿಂಗ್ ಬಿಟ್ಬಿಡಿ, ಮಧ್ಯೆ ಲೈನ್ ಆಯ್ತಲ್ಲ, ಇಲ್ಲಿಂದಾನೆ ಅಂತ ಸ್ಟ್ರೈಟ್ ಆಗಿ ಹೋಗ್ಬೇಕು. ಓಕೆ ಆಯ್ತು, ಟ್ರೈ ಮಾಡೋಣ. 7 ಇದೆ ಇದು. ಹಿಂಗ್ ಬಿಡ್ಬೇಕಾ? ಓಕೆ ಹೀಗೆ. ಓಕೆ ಟ್ರೈ ಮಾಡೋಣ ಬನ್ನಿ. ಅವ್ರು ಹೇಳ್ತಾರೆ ಹೋಯ್ತು ಬ್ರೋ, 2 ಮಾರ್ಕ್ಸ್ ಮುಗ್ದೋಯ್ತು.
ಗೈಸ್ ನೋಡಿ ಆಗ್ಲೇ ಗೇಮ್ಸ್ ಎಲ್ಲ ಕಂಪ್ಲೀಟ್ ಆಯ್ತು, ಫುಲ್ ಬಾಲ್ಸ್. ಹಾಗೆ ಈಗ ನೆಕ್ಸ್ಟ್ ಕ್ರಿಕೆಟ್ ಆಡಕ್ ಹೋಗ್ತಿದೀವಿ. ಬನ್ನಿ ಯಾರು ಎಷ್ಟು ಪಾಯಿಂಟ್ ಹೊಡೆದ್ರು ಅಂದ್ರೆ ಯಶವಂತ್ ಅವರು 88. ನಾನ್ ಬರೀ ನೋಡಕ್ ಹೋಗ್ಬೇಡಿ, ನನ್ ಬರೀ 52 ಆಗಿದೆ ಅಷ್ಟೇ. ನಮ್ಮ ಅಣ್ಣನ್ ಚಿರದೀಪ್ ಆಗ್ಲೇ 88, ಹಾಗೆ ವಿನಯ್ ಅವ್ರದ್ದು 85. ನೋಡೋಣ ಕ್ರಿಕೆಟ್ ಆಡೋಣ. ನೆಕ್ಸ್ಟ್ ಕ್ರಿಕೆಟ್ ಪ್ಲಾನ್ ಮಾಡ್ತಿದ್ರಲ್ಲ, ಚೆನ್ನಾಗಿತ್ತು ಗೇಮ್. ನೆಕ್ಸ್ಟ್ ನಮ್ಮ ವಿನಯ್ ಒಬ್ರು ಅವ್ರು ಹೇಳಿದ್ರೆ ಯಾವ ತರ ಇತ್ತು ಗೇಮ್ ಏನು ಎಕ್ಸ್ಪೀರಿಯನ್ಸ್. ವಿನಯ್ ಅಲ್ವಾ? ವಿನೋದ್ 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 ಸಾರಿ, ವಿನೋದ್ ವಿನಯ್ ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲೂ ನನ್ನ ಹೆಸರು ನೀಟಾಗಿ ಹೇಳಿಲ್ಲ. ಚೆನ್ನಾಗಿತ್ತು. ಇವಾಗ MS ಧೋನಿ ಶಿಷ್ಯ ಯಶವಂತ್ ಅವರು ಬನ್ನಿ ಯಾವ ಕ್ರಿಕೆಟ್ ಆಡ್ತಾ ಇದಾರೆ ಈಗ. ಕಮೆಂಟ್ರಿ ಕೊಡಿ ಬ್ರೋ, ಹಂಗೆ ರೋಚಕ ಪಂದ್ಯ. ಇವನ್ ಸೂಪರ್ ಆಗಿ ಕಮೆಂಟ್ರಿ ಕೊಡಿ. ಆ ಕಮೆಂಟ್ರಿ ಫುಲ್ ಹಿಟ್ ಆಗೋಬೇಕು ನನ್ನ ಚಾನಲ್ ಅಲ್ಲಿ, ಕಂಟೆಂಟ್ ಅಲ್ಲಿ. ಅವ್ನು ಚೆನ್ನಾಗಿ ಕೊಡ್ತಾನೆ ಆಕ್ಚುಲಿ, ಯಶವಂತ್ ಸಕ್ಕದಾಗ ಕೊಡ್ತಾನೆ. ನೆಕ್ಸ್ಟ್ ನೋಡಿ ಫಸ್ಟ್ ಬ್ಯಾಟಿಂಗ್ ಆಡಕ್ ಹೋಗ್ತಿದ್ರೆ ವಿನೋದ್ ಬ್ರೋ ಅವರು. ನೋಡೋಣ ಬನ್ನಿ, ಅದು ಫಸ್ಟ್ 150 ಸ್ಪೀಡ್ ಇರುತ್ತಂತೆ. ನೋಡೋಣ 130 ಹಾಕಿದ್ದಾರೆ ಒಂದು ಸ್ಪೀಡು. ನಾನು ನೆಕ್ಸ್ಟ್ ಹೋಗ್ತೀನಿ, ನೋಡ ಹೆಂಗಿರುತ್ತೆ, ಅವ್ರು ಎಷ್ಟು ಬಾಲ್ ಕನೆಕ್ಟ್ ಮಾಡ್ತಾರೆ ನೋಡ. ಅವ್ರು ಡಿಫೆಂಡ್ ಆಗ್ತಿದಾರೆ, ಜೋರಾಗಿ ಹೊಡಿತಾ ಇಲ್ಲ. ನೋಡ ಓಕೆ ಓಕೆ ಓಕೆ, ಬನ್ನಿ ಬನ್ನಿ ಕೆಳಗೆ ಹೋಗೋಣ. ಏನು ಇಷ್ಟೊಂದು ಸ್ಪೀಡು ಬಾಲು, ಅಪ್ಪ ಅಂತ ಬರ್ತದ ಬಾಲು. ನೆಕ್ಸ್ಟ್ ನೋಡೋಣ, ಲಾಸ್ಟ್ ಬಾಲ್ ಅಂತೆ. ಅಷ್ಟೇ ಮುಗೀತ್. ಅದೇನ್ ಬಾಲ್ ಏನ್ ಗಟ್ಟಿ ಅಲ್ಲ, ಸ್ಪಂಜ್ ಬಾಲ್ ಅಷ್ಟೇ ಅದು. ಗೇಟ್ ಹಾಕ್ಬಿಡು ಯಶವಂತ್. ಮಿಸ್ಟರ್ ಯಶವಂತ್ ಅಲಿಯಾಸ್ MS ಯಶವಂತ್ ಅವರು ಸಮಾಧಾನವಾಗಿ ಆಡ್ಬೇಕಂತ ವಿನಂತಿ. ನಿಮ್ ಆ ಬಾಲ್ ಹೊಡಿಯಕ್ ಹೋಗಿ ನಿಮ್ ಹೊಡೆಸ್ಕೊಬಿಡಿ. ಬಿಟ್ಟಿದ್ದು ಗುರು ಹೊಡೆದ ಅಂದ್ರೆ ಹಿಂಗೆಲ್ಲ ಸ್ಟ್ರೈಟ್ ಬರ್ತಾವೆ. ಓಕೆ, ಅದೆಲ್ಲ ಮಿಕ್ಸಾ? ಲಾಸ್ಟ್ ಬಾಲ್. ಸುನಿ ನಾವ್ ಎಂಟ್ರಿ ಕೊಟ್ಟಾಯ್ತು ಒಳಗೆ. ನೋಡೋಣ ಬಾಲ್ ಹೆಂಗ್ ಬರ್ತೈತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಸುಮಾರು ದಿನ ಆಗಿತ್ತು ಈ ಕ್ರಿಕೆಟ್ ಆಡಿ. ನೋಡ ಹೆಂಗ ಆಡ್ತೀನಿ ಅಂತ. ಬಾಲ್ಗಳು ಅವನಜ್ಜಿ ಹೆಂಗ್ ಬರ್ತದ, ಬ್ಯಾಟ್ ಎತ್ತಿ ಹೊಡೆಯೋನಷ್ಟು ಬಾಲ್ ಹಂಗೆ ಮಿಸ್ ಆಗ್ತಿದೆ. ಎಷ್ಟು ಸ್ಪೀಡ್ ಬರ್ತಿತ್ತು ಅಂದ್ರೆ ಇದು 130 ಸ್ಪೀಡ್. ಕ್ರಿಕೆಟ್ ಎಲ್ಲ ಒರಿಜಿನಲ್ ಕ್ರಿಕೆಟ್ ಎಲ್ಲ ಆತರ ಗೊತ್ತಾ, 150 ಸ್ಪೀಡ್ ಆತರ ಸ್ಪೀಡ್ ಅಲ್ಲಿ ಬರ್ತಿತ್ತು. ಬಾಲ್ ಸ್ವಲ್ಪ ಸ್ಪಂಜ್ ಆದ್ರೂ ಗಟ್ಟಿಯಾಗಿತ್ತು, ಹೊಡೆದ್ರು ಏಟ್ ಬೇರೆ ಚೆನ್ನಾಗಿ ಆಗ್ತಿತ್ತು. ನಾನು ಒಂದ್ 2 ಬಾಲ್ ಹೊಡೆಯಕ್ ಆಗ್ಲಿಲ್ಲ. ಅದ್ ಏನಕ್ಕೆ ಅವನಿಗೆ ಸುಮಾರು ದಿನ ಆಗಿತ್ತಲ್ಲ ಕ್ರಿಕೆಟ್ ಆಡಿ, ಆದ್ರೂ ಟ್ರೈ ಮಾಡ್ತಾ ಇದೀನಿ. ಆಡ್ದೆ ಅದು ಚೆನ್ನಾಗಿ. 1-2 ಬಾಲ್ ನ ಟಚ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡ್ದೆ. ಆದ್ರೂ ತುಂಬಾನೇ ಚೆನ್ನಾಗಿತ್ತು, ವರ್ತಾಗಿತ್ತು. ನಾವು ಕೊಡೋ ಕಾಸಿಗೆ ವರ್ತಾಗಿದೆ. ಬಂದ ಗೇಮ್ ನ ಹಾಡಿ ಮಿಸ್ ಮಾಡ್ಕೊಬಿಡಿ. ನಾನು ನಮ್ಮ ಅಣ್ಣನ್ ಡೌಟ್ ಕೇಳ್ದೆ, ಚೆನ್ನಾಗೇ ಇತ್ತು, ಏನು ಮಾಡಂಗಿಲ್ಲ. ಹಾಗೆ ಬನ್ನಿ ಎಲ್ಲಾ ಗೇಮ್ ನ ಆಡ್ಕೊಂಡು ನಾವಾಗ್ಲೇ ಎಂಡ್ ಮೂಮೆಂಟ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ, ನಾವು ಫೂಟ್ಬಾಲ್ದು ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ವಿಡಿಯೋ ಏನಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಅಷ್ಟು ಎಂಜಾಯ್ ಮಾಡ್ದು ಆ ಗೇಮ್ ಆಡ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಮಿಸ್ ಆಯ್ತು. ಬನ್ನಿ ಈಗ ನಮ್ಮ ಅಣ್ಣನೂ ಫ್ರೆಂಡ್ ತೋರಿಸ್ತಾರೆ ಯಾವ ತರ ಗೇಮ್ ಆಡೋದು ಫೂಟ್ಬಾಲ್. ಇದು 50 ರೂಪೀಸ್ ಅಷ್ಟೇ. ಹಾಫ್ ಅನ್ ಅವರ್ಗೆ 4 ಜನ ಆಡ್ಬೋದು. ಆರಾಮಾಗಿ ಆಡ್ಕೊಂಡು ಎಂಜಾಯ್ ಮಾಡ್ಬೋದು. ಆದ್ರೆ ಗೇಮ್ ರೂಲ್ಸ್ ಗೊತ್ತಿರ್ಬೇಕಷ್ಟೇ. ಒಂದ್ ಹಾಫ್ ಅನ್ ಅವರ್ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದೇ ಇಲ್ಲಿ ಬಂದ್ರೆ ಒಂದ್ 5 ಜನ 6 ಜನ ಬಂದ್ರೆ ವರ್ತಾಗಿ ಎಲ್ಲಾ ಗೇಮ್ನು ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ, ಸಖತ್ತಾಗಿದೆ. ನನಗೆ ಅನ್ಸಿದ್ದು ಪೀಸ್ ಅಷ್ಟೇ ಅಂತೀನಿ. ಸಖತ್ತಾಗಿ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು ಒಂದ್ 5-6 ಜನ ಬಂದ್ರೆ. ಇದು ಎಲ್ಲಿದೆ ಅಂದ್ರೆ ಶ್ರೀರಂಗಪಟ್ಟಣ ಅಂದ್ರೆ ಮೈಸೂರು ಹೋಗೋ ರೋಡಲ್ಲಿ ಇದೆ. ಬಂದ್ರೆ ಮಿಸ್ ಮಾಡ್ಕೊಬಿಡಿ. ನಿಮ್ ಫ್ಯಾಮಿಲಿ ಜೊತೆ ನಿಮ್ ಫ್ರೆಂಡ್ಸ್ ಜೊತೆ ಬಂದ್ರೆ ಎಂಜಾಯ್ ಮಾಡಿ. ಹಾಗೆ ಇಲ್ಲಿ ಬನ್ನಿ, ಇದೊಂದು ಫುಟ್ಬಾಲ್ದು ಕೋರ್ಟ್ ಇದೆ. ಫುಟ್ಬಾಲ್ ಕೋರ್ಟ್ ಇದು ಬಂದೆ 1000 ರೂಪೀಸ್ ಅನ್ಸುತ್ತೆ. ಒಂದ್ ಟೀಮ್ ಆಡ್ಬೇಕು. ಹೊರ್ತಾಗ 1 ಅವರ್ ಕೊಡ್ತಾರೆ ಆಡೋದಿಕ್ಕೆ. ನಾವೊಂದ್ 8 ಜನ 10 ಜನ ಬಂದ್ರೆ ಆರಾಮಾಗಿ ಎಲ್ಲ ಶೇರ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು. ಸೂಪರ್ ಆಗಿದೆ ಬಾಲ್ ಎಲ್ಲ ಅವ್ರದ್ದು. ಗ್ರೌಂಡ್ ಹೆಂಗಿದೆ ನೋಡಿ, ಸಖತ್ತಾಗಿದೆ ಗ್ರೌಂಡ್. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ JSS ಕಾಲೇಜ್ ಮೈಸೂರಲ್ಲಿ ಅಲ್ಲಿಗೆ ಬಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಮತ್ತೆ ವಾಪಸ್ ಶ್ರೀರಂಗಪಟ್ಟಣಕ್ಕೆ ಹೊರಟು, ನಾನು ನಮ್ಮ ಅಣ್ಣ ಫ್ರೆಂಡ್ ಕಾರಲ್ಲಿ. ಆಮೇಲೆ ಅವರು ಚೆನ್ನಾಗಿ ಹೇಳ್ತಾ ಇದ್ರು, ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್ ಅಂತ. ಅವ್ರು ಸಪೋರ್ಟ್ ಮಾಡಿ ಅವ್ರ ಕಡೆಯಿಂದನೂ ವಿಶಸ್ ಬಂತು. ಓಕೆ ಚೆನ್ನಾಗಿ ಮಾಡ್ತೀನಿ ಮಾಡು ಅಂತ ಹೇಳಿ ನನಗೂ ಒಂಥರ ತುಂಬಾನೇ ಖುಷಿ ಆಯ್ತು. ಎಲ್ರು ಹೇಳ್ತಾನೆ ಯೂಟ್ಯೂಬ್ ಚಾನಲ್, ನಾವು ಊರಿಗೆ ಹೋದಾಗ್ಲೂ ಹೇಳ್ತಿದ್ರು ಚೆನ್ನಾಗಿ ಮಾಡ್ತೀಯ ಮಾಡು, ಸಪೋರ್ಟ್ ಮಾಡ್ತೀವಿ ಅಂತ. ಓಕೆ, ಎಲ್ರು ವಿಶಸ್ ಹಾಗೆ ಇರ್ಲಿ.
ಅಂತ. ಹಾಗೆ ನಾನು ನಮ್ಮ ಅಣ್ಣ ಮಾತಾಡ್ಕೊಂಡು ಕಾರಲ್ಲಿ, ಹಾಗೆ ಅವರು ಮಂಡ್ಯ ಕಡೆಗೆ ಹೋದ್ರು, ನಮ್ಮ ಶ್ರೀರಂಗಪಟ್ಟಣ ಬಿಟ್ಟು ನಾನು ನಮ್ಮ ಅಣ್ಣ ಹಂಗೆ ನಡ್ಕೊಂಡು ಮನೆ ಕಡೆಗೆ ಬಂದು ಈಗ ಬೇರೆ ಊಟಕ್ಕೆ ಬೇರೆ ಪ್ಲಾನ್ ಮಾಡ್ಬೇಕಾಗಿತ್ತು. ನಾನು ನಮ್ಮ ಅಣ್ಣ ಊಟ ಏನ್ ಮಾಡ್ಬೇಕಾಗಿತ್ತು ಅಂತ ರೈಸ್ ಇತ್ತು, ರೈಸಿಗೆ ಸ್ವಲ್ಪ ಚಿತ್ರಾನ್ನ ಗಿತ್ರಾನ್ನ ಮಾಡ್ಕೊಂಡು ಪುಳಿಯೋಗರೆ ಮಾಡ್ಕೊಂಡು ತಿನ್ಕೊಂಡು ಈಗ ಅದೇ ಮನೆಗೆ ಹೋಗ್ಬೇಕು ಅಂತ ಮಾತಾಡ್ಕೊಂಡ್ ಬರ್ತಾ ಇದ್ದು. ಅವನ್ ಬೇರೆ ಏನ್ ಹೇಳ್ತಿದ, ಸರಿ ಆಯ್ತು ಬಾಪ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಆಯ್ತು. ನನಗೆ ಬೇರೆ ಅದು ಫೂಸ್ಬಾಲ್ ಆಡಿ ತಲೆ ಬೇರೆ ಭಯಂಕರ, ಅಂದ್ರೆ ಫಸ್ಟ್ ಟೈಮ್ ಮಾಡಿದ ಫೂಸ್ಬಾಲ್ ನಾವು, ತಲೆ ಬೇರೆ ಹಿಂಗ್ ಬಕ್ಕೊಂಡು ಆಡ್ಬೇಕಲ್ಲ ಅಂತ ಭಯಂಕರ ನೋವ್ತಾ ಇತ್ತು. ಫಸ್ಟ್ ಹೋಗಿ ತಿಂದು ಮನೆಗೆ ಹೋಗೋಣ ಅನಿಸ್ತಾ ಇತ್ತು. ಅಯ್ಯಪ್ಪ ಅನ್ಕೊಂಡು ನಾನು ಫಸ್ಟ್ ಟೈಮ್ ಅಲ್ಲ, ಮತ್ತೆ ಆಡ್ತಾ ಆಡ್ತಾ ತುಂಬಾನೇ ಎಂಜಾಯ್ಮೆಂಟ್ ಆಗಿತ್ತು. ಫೂಸ್ಬಾಲ್ ಸಖತ್ತಾಗಿತ್ತು. ಈ ವಿಡಿಯೋಲಿ ಎಂಡ್ ಮಾಡ್ದ, ಮತ್ತೆ ನಾಳೆ ಸಿಗೋಣ. ಓಕೆ, ಟಾಟಾ, ಬೈ ಬೈ ಗಾಯ್ಸ್.